ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ದಿನಕ್ಕೊಂದು ತಿರುವನ್ನ ಪಡಿತಾನೇ ಇದೆ. ಸದ್ಯ ಇದರ ಬಗ್ಗೆ ಶಾಸಕ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ರಾಜಕೀಯವಾಗಿ ರಾಜ್ಯದಲ್ಲಿ ಯಾವುದು ಕೂಡ ಸರಿ ಇಲ್ಲ. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲ ಒಂದು ಅಂತಾನೆ ಎಲ್ಲರೂ ಹೇಳ್ತಾ ಬಂದಿರೋದು, ಆದರೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಹಿರಂಗವಾಗಿ ತನ್ವೀರ್ ಸೇಠ್ ಹೇಳಿಕೆಯನ್ನ ನೀಡಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಗೊಂದಲ ಇದೆ. ಅಧಿಕಾರ ಹಂಚಿಕೆ ಚರ್ಚೆ ಆಗಿದ್ರೆ ಅದನ್ನ ಬಹಿರಂಗಪಡಿಸಲಿ, ಬಹಿರಂಗ ಆಗ್ಲಿ. ಅದು ಒಂದು ವೇಳೆ ಸಿಎಂ ಸ್ಥಾನ ನೀಡೋದಿದ್ರೆ ನೀಡ್ಲಿ. ಒಂದು ಬಾರಿ ಗೆದ್ದವರೇ ಸಚಿವರಾಗಬೇಕಾದ್ರೆ 6 ಬಾರಿ ಗೆದ್ದವ ಸಿಎಂ ಆಗಬಾರ್ದಾ ಅಂತ ಕೂಡ ಇದೇ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಪ್ರಶ್ನೆ ಮಾಡಿರುವಂಥದ್ದು. ಇನ್ನು ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ತನ್ವೀರ್ ಸೇಠ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರದ ಕುರಿತಂತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ನೋಡ್ಕೊಂಡ್ಬರೋಣ. ಎಲ್ಲರೂ ಕೂಡ ಪತ್ರ ಬರೆದವರು ಸರ್, ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ 33 ಮಂದಿ ಪತ್ರಕ್ಕೆ ಸಹಿ ಕೂಡ ಹಾಕಿದ್ದಾರೆ ಸರ್. ಫಸ್ಟ್ ಟೈಮ್ MLA ಆದವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅಂತೀರಾ ಸರ್? ನೋಡಿ, ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ದಾರೆ, ಆಡಳಿತ ಪಕ್ಷದಲ್ಲಿದ್ದಾರೆ, ಕೇಳಬೇಕಾಗಿರುವಂಥದ್ದು ಸಹಜ. ಇತಿಹಾಸ ಮರಳಿ ನಮ್ಮ ಮುಂದೆ ಬರುತ್ತೆ ಅನ್ನಂಗೆ 1999 2003 ಅವಧಿ SM ಕೃಷ್ಣ ಅವರ ಸರ್ಕಾರದಲ್ಲೂ ಕೂಡ ಮೊದಲನೇ ಬಾರಿ ಆಯ್ಕೆ ಆದಂತಹ 54 ಜನ ಶಾಸಕರು ದಿವಂಗತ ಗುರುಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ವರಿಷ್ಠರನ್ನ ಭೇಟಿಯಾದಾಗ ಒಂದು ತೀರ್ಮಾನ ತಗೊಂಡ್ರು. ಪ್ರಥಮ ಬಾರಿ ಗೆದ್ದವ್ರಿಗೆ ನಿಗಮ ಮಂಡಳಿ ಕೊಡ್ತೀವಿ, ಶಾಸಕರ ಸ್ಥಾನ ಕೊಡಲ್ಲ ಅಂತ. ಈಗ ಕೇವಲ ಪ್ರಥಮ ಬಾರಿ ಗೆದ್ದಂತಹ ವಿಧಾನಸಭಾ ಸದಸ್ಯರು ಅಷ್ಟೇ ಅಲ್ಲ, ವಿಧಾನಸಭೆಯ ಸದಸ್ಯರು ಅಷ್ಟೇ ಅಲ್ಲ, ವಿಧಾನ ಪರಿಷತ್ ಸದಸ್ಯರು ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗ ನಾವು ಒಪ್ಕೊಂಡಿರುವಂಥ ಕೆಲವು ನಿಯಮಾವಳಿಗಳಲ್ಲಿ ನಿಮ್ಮ ರಾಜ್ಯದ ವಿಧಾನಸಭೆಯ ಸಂಖ್ಯೆ ಬಲಕ್ಕೆ 15% ಮೀರಬಾರ್ದು ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಸೊ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಜೊತೆಗೆ 33 ಜನ ಸಚಿವರನ್ನ ನಾವು ಮಾಡುವಂಥ ಅವಕಾಶ ನಮಗಿದೆ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಂತೂ ಆಗಲ್ಲ. ಸೊ ಇದೆಲ್ಲ ನಾವು ನೋಡಿದಂತಹ ಸಂದರ್ಭದಲ್ಲಿ ಕೇಳುವಂಥವ್ರಿಗೆ ಯಾವುದೇ ನಾವು ನಿರ್ಬಂಧನ ಹಾಕೋಕ್ಕಾಗಲ್ಲ. ಸಿಗಬೇಕಾಗಿರೋರಿಗೆ ಅದು ವಿಳಂಬ ಆಗ್ತಾ ಇರೋದ್ರಿಂದ ವ್ಯವಸ್ಥೆ ಇನ್ನೂ ಹಾಳಾಗ್ತಾ ಇದೆ. ಅಧಿಕಾರ ಹಸ್ತಾಂತರ ಅಥವಾ ಯಾರಿಗೇನು ಮಾಡಬೇಕು ಅನ್ನೋ ಕೂಗು ಎಲ್ಲ ಕಡೆಗೆ ಏನಿದೆ, ಈ ಎಲ್ಲದಕ್ಕೂ ತೆರೆ ತೆರೆಯುವಂತಹ ಕೆಲಸ ಮಾಡಬೇಕಾದ್ರೆ ನಮ್ಮ ವರಿಷ್ಠರು ಸ್ಪಷ್ಟ ನಿಲುವನ್ನು ಸಾರಬೇಕಾಗಿದೆ. ಮೊನ್ನೆ ಚಿಕ್ಕಬಳ್ಳಾಪುರದ ನಮ್ಮ ಮನ್ರೇಗಾ ಪ್ರೊಟೆಸ್ಟಲ್ಲೂ ಕೂಡ ನಾನು ಸುರ್ಜೇವಾಲಾ ಅವರಿಗೆ ಹೇಳಿದ್ದೀನಿ, ಇಲ್ಲಿ ರಾಜ್ಯದಲ್ಲಿ ರಾಜಕೀಯವಾಗಿ ಎಲ್ಲವೂ ಸುಗಮ ಇಲ್ಲ, ಇಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ. ಈ ವ್ಯತ್ಯಾಸಗಳಿಗೆ ಕರೆಕ್ಟಾಗಿ ಕಡಿವಾಣ ಹಾಕಿಲ್ಲ ಅಂತ ಹೇಳಿದಾಗ ನಾಳೆ ಆಗುವಂಥ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗ್ತೀರಾ ಅಂತಲೂ ಹೇಳಿದ್ದೀನಿ. ಕಾರಣ ಏನು ಅಂತ ಹೇಳಿದಾಗ ನಾವು ಸೇವೆ ಮಾಡುವಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಒಂದು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಮುಂದೆ ಬಂದಿರುವಂಥದ್ದು. ಈಗ ನಡೀತಾ ಇರುವಂಥದ್ದು ನೋಡಿದಾಗ ನಮ್ಮಲ್ಲಿ ಮತ್ತು ಬೇರೆ ಪಕ್ಷದಲ್ಲಿ ಏನು ವ್ಯತ್ಯಾಸ ಇದೆ, ಆ ವ್ಯತ್ಯಾಸ ಸ್ಪಷ್ಟತೆಯಿಂದ ನಾವು ಕೂಡಬೇಕಾದ್ರೆ ನಮ್ಮಲ್ಲಿ ಇವತ್ತು ರಾಜಕಾರಣದಲ್ಲಿ ಯಾರಿಗೂ ಶಿಸ್ತಿಲ್ಲ. ಆ ಶಿಸ್ತನ್ನ ಮರಳಿ ತರಬೇಕಾದ್ರೆ ಸ್ಪಷ್ಟತೆಯಿಂದ ನಮ್ಮ ತೀರ್ಮಾನಗಳಾಗಬೇಕು ಅನ್ನೋದು ನನ್ನ ಒಂದು. ಯಾಕೆ ಸರ್ ಇಷ್ಟೊಂದು ಬೇಸರವಾಗಿ ಆ ಥರ ಸ್ಟೇಟ್ಮೆಂಟ್ ಮಾಡಿದ್ರಿ ಅವ್ರ ಹತ್ರ, ಅಂದರೆ ಸುರ್ಜೇವಾಲಾ ಅವ್ರ ಹತ್ರ ಹೇಳಿದ್ರಿ? ಇಲ್ಲ, ನಾನು ಪಕ್ಷದ ಕಾರ್ಯಾಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ ಮೇಲೆ ಯಾವುದೇ ವಿಚಾರ ಪಕ್ಷಕ್ಕೆ ಹಾನಿ ಮಾಡುವಂಥದ್ದು ಇದ್ದಾಗ ಅದು ಸೂಕ್ಷ್ಮತೆಯಿಂದ ನಾನು ವರಿಷ್ಠ ಗಮನಕ್ಕೆ ತರಬೇಕಾಗಿ ನನ್ನ ಅದು ಕರ್ತವ್ಯ. ಬಟ್ ಅಂದರೆ 5-6 ಸರಿ ಗೆದ್ದರೂ ಕೂಡ ನಿಮ್ಮ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ರಾ, ಅಥವಾ ಹೆಂಗೆ ಸರ್ ರಾಜ್ಯದಲ್ಲಿ CM ಬದಲಾವಣೆ ಆಗಬೇಕು ಅಂತ ಹೇಳಿದ್ರ? ನೋಡಿ, ನಾನು ಅಧಿಕಾರದ ಹಿಂದೆ ಯಾವತ್ತೂ ಹೋಗಲ್ಲ. ತಾನಾಗಿ ತಾನು ಬಂದರೆ ಭಗವಂತನ ಕೃಪೆ, ನಾನು ಕೆಲಸ ಮಾಡ್ತೇನೆ. ಅಧಿಕಾರ ಯಾರಿಗೆ ಸಿಗಬೇಕು ಯಾರಿಗಿಲ್ಲ ಅನ್ನೋ ತೀರ್ಮಾನ ಮಾಡುವಂಥ ಹಂತದಲ್ಲಿ ನಾನಿಲ್ಲ. ಆದರೆ ಇಷ್ಟೆಲ್ಲ ನಡಿಬೇಕಾದ್ರೆ ನಾನು ಈ ಹಿಂದೆನೂ ಹೇಳಿದ್ದೇನೆ, ಅಧಿಕಾರ ಹಸ್ತಾಂತರ ಮಾಡುವಂತಹ ಸೂತ್ರ ಆಗಿತ್ತೋ ಇಲ್ವೋ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸ್ಪಷ್ಟತೆಯಿಂದ ಇಲ್ಲ ಆಗಿತ್ತು ಆಗಿಲ್ಲ ಅನ್ನೋದನ್ನು ಕೂಡ ನಮ್ಮ ಮುಂದೆ ಯಾರೂ ಹೇಳಿಲ್ಲ. ಸೊ ಈ ಕಾರಣಕ್ಕಾಗಿ
4 ಗೋಡೆ ಮಧ್ಯದಲ್ಲಿ ಆಗುವಂಥ ಮಾತು ಬಹಿರಂಗ ಆದಂತಹ ಸಂದರ್ಭದಲ್ಲಿ ಬೆಂಕಿ ನನ್ನ ಕೈನಲ್ಲಿದ್ದಾಗ ನನ್ನ ಮಾತು ಕೇಳುತ್ತೆ, ನನ್ನ ಕೈ ಮೀರೋದಾಗ ಬೆಂಕಿ ಮಾತು ನಾನು ಕೇಳಬೇಕು. ಆ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಬೇಡ ಅನ್ನೋದು ನನ್ನ ಒಂದು ಮುಂಜಾಗ್ರತವಾಗಿ ನಾನು ವರಿಷ್ಠರ ಗಮನಕ್ಕೆ ತಂದಿದ್ದೀನಿ. ಅಂದ್ರೆ ರಾಜ್ಯದಲ್ಲಿ ಯಾವುದು ಕೂಡ ಸರಿ ಆಗ್ತಿಲ್ಲ, ಅಧಿಕಾರ ಹಂಚಿಕೆ ಆಗಬೇಕು, ಜೊತೆಗೆ ಸಿಎಂ ಸ್ಥಾನ ಕೂಡ ಬದಲಾವಣೆ ಆಗಬೇಕು ಅನ್ನೋದು ನಿಮ್ಮ ಒಂದು ಕೂಗು. ಅಂದ್ರೆ ಸೂಕ್ಷ್ಮತೆಯಿಂದ ಹೇಳಿದ್ರಿ ಸರ್. ನೋಡಿ, ಬದಲಾವಣೆ ಯಾರು ಶಾಶ್ವತ ಅಲ್ಲ, ಏನಾಗಬೇಕು ಅದಾಗೇ ಆಗುತ್ತೆ. ನಾಳೆ ಏನು ಇವತ್ತು ಪ್ರಥಮ ಬಾರಿ ಗೆದ್ದಂಥ ಶಾಸಕರು ಕೂಡ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. 6ನೇ ಬಾರಿ ಗೆದ್ದಿರೋರು ಮುಖ್ಯಮಂತ್ರಿ ಕೇಳಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಯಾರಿಗೆ ಯಾವ ಅವಕಾಶ ಸಿಕ್ಕುತ್ತೆ, ಯಾವ ಸಂದರ್ಭದಲ್ಲಿ ಸಿಕ್ಕುತ್ತೆ ಅದು ಸ್ವೀಕರಿಸೋಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಆದರೆ ಇವತ್ತು ಏನು ನಡೀತಾ ಇದೆ, ಆ ವೈಮನಸ್ಸು ಮತ್ತು ಎಲ್ಲೋ ಒಂದು ಕಡೆಗೆ ಹಾವು ಮಂಗೂಸಿನ ಆಟ ಆಗ್ತಾ ಇರೋದಿಲ್ಲ. ಇದು ಪಕ್ಷಕ್ಕೆ ಮತ್ತು ರಾಜ್ಯದ ಜನತೆಗೆ ಒಳಿತು ಮಾಡುವಂತಹದ್ದಲ್ಲ. ಇದನ್ನು ಬಹಳ ಸ್ಪಷ್ಟತೆಯಿಂದ ಕಡಿವಾಣ ಹಾಕುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಆಗ್ರಹ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ನೇರವಾಗಿ ಹೇಳಿದ್ರಿ ಸರ್. ಖಂಡಿತ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ಕಾರಣಕ್ಕಾಗಿ ಇದು ಇನ್ನೂ ಹಾಳಾಗುವಂಥದ್ದು ಬೇಡ, ಇದಕ್ಕೆ ಕಡಿವಾಣ ಹಾಕಿ ಅಂತ ನಾನು ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಅಲ್ಲ ಸರ್, ಮೈಸೂರಲ್ಲಿ 5-6 ಬಾರಿ ಗೆದ್ದವರು ಸರ್, ನಿಮ್ಗೆ ಯಾಕೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ? ನೋಡಿ, ನನ್ನ ತವರು ಜಿಲ್ಲೆಯಲ್ಲೇ ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನ ಇಲ್ಲಿಂದನೇ ಆಗಿರೋದ್ರಿಂದ ಸೊ ಸಹಜವಾಗಿ ಕೆಲವೊಂದು ತೊಡಕುಗಳು ಬರುತ್ತೆ. ಅದರ ಜೊತೆಗೆ ಹಿಂದೆ ಎಸ್.ಎಂ. ಕೃಷ್ಣ ಅವರು ಮಂಡ್ಯ ಜಿಲ್ಲೆ ಪ್ರತಿನಿಧಿಸುವಂಥವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಯಾರಿಗೂ ಕೊಟ್ಟೇ ಇಲ್ಲ ಸಚಿವ ಸ್ಥಾನ. ಸೊ ಹಾಗಾಗಿ ಇಲ್ಲಿ ಅಷ್ಟಿದ್ರೂ ಕೂಡ ನಮ್ಮ ಜಿಲ್ಲೆಯಿಂದ 2 ಸಚಿವರನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಈಗ ಚಾಮರಾಜನಗರ ಜಿಲ್ಲೆಗೆ ಸಚಿವ ಸ್ಥಾನ ಇಲ್ಲ, ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ಇಲ್ಲ, ಹಾಸನ ಜಿಲ್ಲೆಗೆ ಸಚಿವ ಸ್ಥಾನ ಇಲ್ಲ. ಸೊ ಈ ರೀತಿಯಲ್ಲಿ ಅನೇಕ ಪ್ರಾಂತ್ಯಗಳಿಂದ ಗೆದ್ದಂಥವ್ರಿಗೆ ನಾವು ಏನೂ ಅಧಿಕಾರ ಕೊಡೋಕ್ಕಾಗಿಲ್ಲ. ಈಗ ವಲಸಿಗೆ ನಮಗೇನಾಗುತ್ತೆ ಅಂದರೆ, ಮಧುಗಿರಿಂದ ಗೆದ್ದವ್ರಿಗೆ ನಾವು ಹಾಸನ ಜಿಲ್ಲಾ ಉಸ್ತುವಾರಿ ಕೊಟ್ವಿ. ಈಗ ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡರಿಗಿದ್ದಾರೆ, ಅವ್ರನ್ನ ಹಾಸನ ಜಿಲ್ಲೆ ಕೊಟ್ಟಿದ್ದೀವಿ. ಕೊಡಗು ಜಿಲ್ಲೆಗೆ ರಾಯಚೂರಿನಲ್ಲಿ ಗೆದ್ದಂಥವ್ರು ಇದು ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಅಲ್ಲಿ ಕೊಟ್ಟಿದ್ದೀವಿ. ಸೊ ಆ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಸ್ಥಳೀಯರು ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅದನ್ನು ಬಗೆಹರಿಸುವಂಥ ಶಕ್ತಿ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ, ನಮ್ಮಲ್ಲೂ ಅಷ್ಟೇ ನಾನು ಭಾಳ ನೇರವಾಗಿ ಅನೇಕ ಸಂದರ್ಭ ಹೇಳಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೀನಿ. ನಾನು ಸ್ಥಳೀಯ ಶಾಸಕರನ್ನ ನೀವು ಒಂದಲ್ಲ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೋಬೇಕು. ಯಾವಾಗ ವಿಶ್ವಾಸಕ್ಕೆ ತಗೊಳ್ಳಲ್ಲ, ನಮಗೇನಾಗುತ್ತೆ, ಅಧಿಕಾರಿಗಳು ನಮ್ಮ ಮಾತು ಸರಿಯಾಗಿ ಕೇಳುವಂಥದ್ದಾಗಲ್ಲ, ನಮ್ಮ ಸ್ಪಷ್ಟವಾದಂತಹ ನಮ್ಮ ನಿಲುವು ಮತ್ತು ನಮಗೆ ಸಿಗಬೇಕಾಗಿರುವಂಥ ಫಲಿತಾಂಶಗಳು ಸಿಕ್ಕಲ್ಲ. ಅಂದರೆ ನೀವು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಕಾಣಿಸ್ಕೊಳ್ತೀರಿ ಅನ್ನೋ ಕಾರಣಕ್ಕೆ ನಿಮಗೆ ಸಚಿವ ಸ್ಥಾನ ತಪ್ತಾ ಹೇಗೆ ಅಂತ ನೀವು ಆ ಬಣ್ಣದಲ್ಲಿದ್ದೀರಾ ಹೆಂಗೆ ಸರ್ ಅಂತ? ನಾನು ಪಕ್ಷದಲ್ಲಿದ್ದೀನಿ, ನನ್ನ ಜೊತೆಗೆ ಡಿ.ಕೆ. ಶಿವಕುಮಾರ್ ಅದೇ ಪಕ್ಷದಲ್ಲಿದ್ದಾರೆ. ಅಂದರೆ ಹಾಗಾಗಿ ನಾನು ಯಾರ ಹಿಂಬಾಲಕನಲ್ಲ, ನಾನು ಪಕ್ಷದ ಸಿದ್ಧಾಂತದ ಪರ ನಿಂತಿರೋನು. ಆ ಪಕ್ಷದ ಸಿದ್ಧಾಂತ ಮತ್ತು ಪಕ್ಷದ ತತ್ವವನ್ನು ಮೈಗೂಡಿಸ್ಕೊಂಡಿರೋದ್ರಿಂದ ಯಾರ್ಯಾರು ಕಾಂಗ್ರೆಸ್ ಜೊತೆ ಇದ್ದಾರೆ ಅವರೆಲ್ಲ ನನ್ನ ಸಹಪಾಠಿಗಳು. ಅಂದರೆ ನೀವು ಮೊದಲಿಂದನೂ ಹೇಳ್ತೀರಿ ಸರ್, ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಗರು ಅಂತ ಹೇಳಿ. ಈಗ ನೀವು ಎಲ್ಲ ಮೂಲ ಕಾಂಗ್ರೆಸ್ಗರು, ಏನು ಬೇಸರ ಇದೆ ಸರ್ ನಿಮಗೆ? ನಾನು ಆ ಪದ ಬಳಕೆ ಮಾಡಲ್ಲ. ನಮ್ಮ ಸಿದ್ಧಾಂತ ಒಪ್ಪಿ ನನ್ನ ಜೊತೆ ಸೇರ್ಕೊಂಡಿರೋವಂಥದ್ದು, ನಾನು ನೀರಿನಲ್ಲಿ ಮಿಶ್ರ ಆಗುವಂಥ ನೀರು ಒಂದೇ ಇರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಒಂದೇ. ಆ ಸಿದ್ಧಾಂತಕ್ಕೆ ಎಲ್ಲೂ ಚ್ಯುತಿ ಬರದೇ ಇರುವಂಥ ರೀತಿಯಲ್ಲಿ ನಡ್ಕೋಬೇಕಾಗಿರುವಂಥದ್ದು, ಅದು ನಮ್ಮಲ್ಲಿರಬೇಕಾಗಿರುವಂಥದ್ದು. ಸೊ ಹಾಗಾಗಿ ಯಾರಿಗೆ ಯಾವ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಿದೆ, ನಾವು ಕೊಟ್ಟಿರುವಂಥ 15% ಜನಕ್ಕೆ ಮಾತ್ರ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು. ಅವರು ಇತರರನ್ನ ವಿಶ್ವಾಸಕ್ಕೆ ತಗೊಂಡು ಜೊತೆ ಕರ್ಕೊಂಡು ಹೋದಾಗ ಎಲ್ಲರೂ ಅಧಿಕಾರದಲ್ಲಿ ಇದ್ದಂಗೆ ಆಗುತ್ತೆ. ಸರ್, ಈಗ ನಿಮ್ಮ ಅಸಮಾಧಾನವನ್ನು ಸುರ್ಜೇವಾಲಾ ಹತ್ರ ತೋಡ್ಕೊಂಡ್ರಲ್ಲ ಸರ್, ಏನಂತ ಅಂದ್ರೆ ಹೇಳಿದ್ರು ಸರ್? ಇಲ್ಲ, ಖಂಡಿತ ನಾನು ಡೆಲ್ಲಿಯಲ್ಲಿರ್ತೀನಿ, ನೀವು ಬಂದಾಗ ಭೇಟಿ ಆಗೋಣ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾನು ನೋಡ್ತೇನೆ ಯಾವ ಸಂದರ್ಭದಲ್ಲಿ ಹೋಗಬೇಕು ಅನ್ನೋದು. ಎರಡನೇದು, ನಮಗೇನಾಗುತ್ತೆ, ಅಸಮಾಧಾನ ನನಗೆ ವೈಯಕ್ತಿಕವಾಗಿಲ್ಲ. ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಜನ ಒಪ್ಪಿ ನಮಗೆ ಅಧಿಕಾರ ನಡೆಸುವಂತಹ ಅವಕಾಶ ಕೊಟ್ಟಿದ ಮೇಲೆ ಅದನ್ನು ಜನರ ಒಳಿತಿಗಾಗಿ ನಾವು ಕಾರ್ಯಕ್ರಮಗಳನ್ನ ಕೊಡಬೇಕು ವಿನ ನಾವಾಗಿ ನಾವು ಕಿತ್ತಾಟ ಮಾಡ್ಕೊಂಡಲ್ಲ. ಜೊತೆಗೆ ಹೊಸ ರಾಜಕಾರಣದ ಒಂದು ಕಲ್ಪನೆ ಇಟ್ಕೊಂಡು ಹೊಸ ರಾಜಕಾರಣಿಗಳು ಸೃಷ್ಟಿ ಮಾಡುವಂಥ ಸನ್ನಿವೇಶ ಬಂದಾಗ ಈಗೇನು ನಡೀತಾ ಇದೆ ನೋಡಿದಾಗ
ಒಳ್ಳೆಯವರು ಯಾರೂ ರಾಜಕಾರಣಕ್ಕೆ ಬರಲ್ಲ. ನಮಗೆ ಒಳ್ಳೆಯವರು ಮತ್ತೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ಕೊಡುವಂಥ ರಾಜಕಾರಣಿಗಳನ್ನ ನಾವು ಸೃಷ್ಟಿ ಮಾಡಬೇಕಾಗಿರುವಂಥದ್ದು. ಅಂದರೆ ದೆಹಲಿಗೆ ನೀವು ಒಬ್ಬರೇ ಹೋಗ್ತೀರಾ ಅಥವಾ ನಿಮ್ಮ ಜೊತೆ ಸಮಾನ ಮನಸ್ಕರನ್ನ ಕರ್ಕೊಂಡು ಹೋಗ್ತೀರಾ, ಹೇಗೆ ಸರ್ ಮಾತುಕತೆ? ಇಲ್ಲ ನೋಡಿ, ನನ್ನ ಜವಾಬ್ದಾರಿ ನಾನು ನಿರ್ವಹಣೆ ಮಾಡ್ತೇನೆ. ನಾನು ಆ ಭಾರ ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ನಾನು ಒಂದು ತಂಡ ಅಥವಾ ಒಂದು ಗುಂಪು ಅಂತ ಮಾಡಿಕೊಂಡು ನಾನು ಹೋಗಲ್ಲ. ನನ್ನ ಮನಸ್ಸಲ್ಲಿರುವಂಥದ್ದು ನಾನು ಮುಕ್ತವಾಗಿ ನಾನು ಚರ್ಚೆ ಮಾಡ್ಕೊಂಡು ಬರ್ತೇನೆ. ಅದು ಏನಾಗುತ್ತೆ ತೀರ್ಮಾನಗಳು ನೋಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ ತನ್ವೀರ್ ಸೇಠ್ ಅವರ ಮಾತುಗಳು. ಸದ್ಯಕ್ಕೆ ಸುರ್ಜೇವಾಲಾ ಅವ್ರ ಹತ್ರ ಬಳಿ ನಮ್ಮ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ನೋವುಗಳನ್ನು ತೋಡ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದೀನಿ. ದೆಹಲಿಗೆ ಅವರು ಕರೆದಿದ್ದಾರೆ. ಅಲ್ಲಿಗೆ ಹೋಗಿ ಇಲ್ಲಿನಂತಹ ಒಂದಷ್ಟು ಸಮಸ್ಯೆಗಳ ಕುರಿತಂತೆ ಅವ್ರ ಜೊತೆ ಚರ್ಚೆ ನಡೆಸ್ತೀನಿ. ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮಕ್ಕೆ ಅವ್ರಿಗೆ ಮನವಿಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.